ಪಕ್ಕದಲ್ಲಿ ಹಳೆ ಹುಬ್ಬಳ್ಳಿಯಲ್ಲಿ ನಾನು ಬಹಳ ವರ್ಷಗಳ ಕಾಲ ನನ್ನ ಆರಂಭಿಕ ಜೀವನದ ಸುಮಾರು 27-28 ವರ್ಷಗಳ ಕಾಲ ಈ ಹಳೆ ಹುಬ್ಬಳ್ಳಿ ಏರಿಯಾದಲ್ಲೇ ನಾನು ಕಳೆದಿದ್ದೇನೆ. ಸೊ ಹಿಂಗಾಗಿ ಇಲ್ಲಿ ಈ ಆಸಾರ ಓಣಿ ಅಥವಾ ಈಗೇನು ಆಸಾರ ಹೊಂಡ ಅಂತ ಕರೀತಾರೆ ಅಥವಾ ಭವಾನಿ ಶಂಕರ ದೇವಸ್ಥಾನ ಏನಿದೆ, ಇಲ್ಲಿ ನಾನು ಹಿಂದೂ ಬಂದಿದ್ದೀನಿ. ಇಲ್ಲಿ ಪಕ್ಕಕ್ಕೆ RSS ಶಾಖೆನೂ ನಡೀತಾ ಇತ್ತು. ಸೊ ಅವತ್ತಿನಿಂದ ನೋಡ್ತಾ ಇದ್ದಂಗೆ ಈ ದೇವಸ್ಥಾನ ಇದರ ಮೇಲೆ ಅಟ್ಯಾಕ್ ಆಗೋದು ಇದೆಲ್ಲ ನಡೆದಿತ್ತು. ಆ ಟೈಮ್ದಲ್ಲೂ ಡಾಕ್ಟರ್ GH ನರೇಗಲ್ ಅವರು ಇಲ್ಲಿ ಎದುರಿಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಇದ್ರ ಪಕ್ಕದಲ್ಲೇ. ಅವರು ಇದರ ಬಗ್ಗೆ ಹಲವಾರು ರೀತಿಯ ಕರೆಸ್ಪಾಂಡೆನ್ಸ್ ಆ ಟೈಮ್ದಲ್ಲಿ ಮಾಡಿದ್ರು, ನನಗೆ ಗೊತ್ತಿರೋ ಮಟ್ಟಿಗೆ. ಸೊ ಇದನ್ನು ಈಗ ಈ ದೇವಸ್ಥಾನ ಏನಿದೆ 1400 ವರ್ಷಗಳ ಹಿಂದಿನ ದೇವಸ್ಥಾನ ಇದು, 1400 ಇಯರ್ಸ್. ಸೊ ಹಿಂಗಾಗಿ ಇದು ಸುರಕ್ಷಿತವಾದಂತಹ ಪ್ರದೇಶ. ಇದು ಆರ್ಕಿಯಾಲಜಿ ಕಾನೂನು ಪ್ರಕಾರವಾಗಿ ಇದರಲ್ಲಿ 100 ಮೀಟರ್ದಲ್ಲಿ ಯಾವುದೇ ರೀತಿಯಾದಂಥ ಡೆವಲಪ್ಮೆಂಟ್ ಇರ್ಬೋದು, ಕನ್ಸ್ಟ್ರಕ್ಷನ್ ಇರ್ಬೋದು, ಆನಂತರ ಗಣಿಗಾರಿಕೆ ಇತ್ಯಾದಿ ಸಂಪೂರ್ಣವಾಗಿ ನಿಷೇಧಿತವಾಗಿದೆ. ಇದಾದ ನಂತರ ಇಲ್ಲಿ 100 ಮೀಟರ್ಸ್ ಒಳಗಡೆ ಮೊದಲು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. 100 ಮೀಟರ್ ಕನ್ಸ್ಟ್ರಕ್ಷನ್ ಒಳಗೆ ಮಾಡೋದು ಅಲ್ಲದೆ ಲೆಟರ್ ಕೊಟ್ಟ ಮೇಲೆ ಅದೇ ಬಾಂಗ್ಲಾದೇಶ ಪಾಕಿಸ್ತಾನದವರು ಏನು ಒಳಗಡೆ ನುಗ್ತಾ ಇರ್ತಾರ, ಟೆರರಿಸ್ಟ್ಗಳು ಪಾಕಿಸ್ತಾನದ ಮೂಲಕ ನುಗ್ತಾ ಇರ್ತಾರ, ಅಥವಾ ಬಾಂಗ್ಲಾದೇಶದಿಂದ ಇನ್ಫಿಲ್ಟ್ರೇಟರ್ಸ್ ಬರ್ತಿರ್ತಾರ, ಪಾಕಿಸ್ತಾನದಿಂದ ಟೆರರಿಸ್ಟ್ಗಳ ನುಗ್ತಾ ಇರ್ತಾರ, ಅಥವಾ ಯುದ್ಧ ನಡೀತಾ ಇರೋದು, ಆ ಮಾದರಿಯಲ್ಲಿ ಪೊಲೀಸರನ್ನಿಟ್ಟು ಈ ವರ್ಕ್ ಕಂಪ್ಲೀಟ್ ಮಾಡ್ಯಾರ. ಹಾಗಾಗಿ ಇದು ಯಾವುದೇ ರೀತಿಯಾದಂಥ ಹಳೆಯ ಒಂದು ಮಸೀದಿ ದರ್ಗಾದ ಮುಂದೆ ಮಾಡ್ಬೇಕಂತಂದ್ರೆ ಎಲ್ಲರಿಗೂ ಯಾರಿಗೆ ಅವರು ಕೈಕಾಲು ಮುಗಿದ್ರು ಸಹಿತ ಇದು ಆಗಲ್ಲ. ಆದರೆ ಇದು ಹಿಂದೂ ದೇವಸ್ಥಾನ ಇದೆ, ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರ ಪರವಾಗಿದೆ. ಅದಕ್ಕೆ ಸಂಪೂರ್ಣವಾದಂಥ ಪೊಲೀಸ್ ಫೋರ್ಸನ್ನು ಹಚ್ಚಿ ಇಲ್ಲಿ ಮಾಡಿದ್ದಾರೆ. ಇಲ್ಲಿನ ಕಾರ್ಪೊರೇಷನ್ದವರು ಘನಘೋರವಾದಂಥ ತಪ್ಪು ಮಾಡ್ಯಾರ. ಯಾಕಂದರೆ ದುಡ್ಡು ಕಾರ್ಪೊರೇಷನ್ ಅದು.